ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ. ಇವತ್ತಿನ ಬೆಳಗ್ಗೆನ ಏನೇನಾಯಿತು ಅನ್ನೋದನ್ನೆಲ್ಲ ನಿಮಗೂ ಕೂಡ ತೋರಿಸ್ಕೊಡ್ತೀನಿ. ಸ್ವಲ್ಪ ಪಾಪುಗೆ ಸರಿ ಒಂದಷ್ಟು ಐಟಮ್ಸ್ಗಳು ಆರ್ಡರ್ ಮಾಡಿದ್ದೆ, ಅದೆಲ್ಲ ಬಂದಿತ್ತು, ಅದನ್ನೆಲ್ಲ ಅನ್ಬಾಕ್ಸ್ ಮಾಡಿದ್ದೀನಿ. ಏನೇನಾಯಿತು ಅನ್ನೋದನ್ನು ನೀವು ಕೂಡ ನೋಡಿಕೊಂಡು ಬನ್ನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗಂತೂ ಮೀಶೋದಲ್ಲಿ 50-80% ಆಫರ್ನ ಬಿಟ್ಟಿದ್ದಾರೆ ಎಲ್ಲ ಪ್ರಾಡಕ್ಟ್ ಮೇಲೂ. ಏನಾದರೂ ಬೈ ಮಾಡೋದಿದ್ದರೆ ಈ ಟೈಮಲ್ಲಿ ಬೈ ಮಾಡೋದ್ರಿಂದ ಸ್ವಲ್ಪ ಅಮೌಂಟ್ನ ನಾವು ಸೇವ್ ಮಾಡ್ಬೋದು. ಮತ್ತು ನಾನು ಬೆಡ್ ಸ್ಪ್ರೆಡ್ನ ಆರ್ಡರ್ ಮಾಡಿದ್ದೆ. ಕ್ವಾಲಿಟಿ ಅಂತೂ ಮಾತಾಡೋಂಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ. ನಾನು ಎಕ್ಸ್ಪೆಕ್ಟೇ ಮಾಡ್ಕೊಂಡಿರಲಿಲ್ಲ. ಇವಾಗ ಔಟ್ಸೈಡೆಲ್ಲ ನಾವು ತೊಗೋತಾ ಇರ್ತೀವಿ, ಐ ಥಿಂಕ್ ಒಂದು 600 ರುಪೀಸ್ ಆದರೂ ಇದ್ದೇ ಇರುತ್ತೆ. ಇವಾಗ ನಾನು ತೊಗೊಂಡಿರೋದೆಲ್ಲ 600 ರುಪೀಸ್ ಇದೆ ಪಿಲ್ಲೋ ಸ್ಪ್ರೆಡ್ ಎಲ್ಲ. ಐ ಥಿಂಕ್ ಇದು ಜಸ್ಟ್ ನನಗೆ 385 ರುಪೀಸ್ ಏನೋ ಅಷ್ಟರೊಳಗಡೆ ಸಿಕ್ತು. ಇದು ನಾರ್ಮಲ್ ಪ್ರೈಸ್ ಬಂದು 400 ಚಿಲ್ಲರೆ ಏನೋ ಇದೆ, ಹತ್ತತ್ರ 500 ರೂಪಾಯಿ ಇದೆ. ಆಫರ್ ಇತ್ತಲ್ಲ ಅಂದ್ಬಿಟ್ಟು ನನಗೆ ಬರೀ 387 ರೂಪಾಯೋ 5 ರೂಪಾಯಿಗೋ ಸಿಕ್ತು ಅಷ್ಟೇ. 2 ಚಿಕ್ಕ ಚಿಕ್ಕ ಪಿಲ್ಲೋ ಸಿಕ್ತು, ಮತ್ತು 2 ಪಿಲ್ಲೋ ಕವರು, 1 ಪಿಲ್ಲೋ ಬೆಡ್ ಸ್ಪ್ರೆಡ್ ಸಿಕ್ತು. ಸೀರಿಯಸ್ ಆಗಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇದೆ, ಮತ್ತು ಕ್ವಾಲಿಟಿ ಚೆನ್ನಾಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಅಮ್ಮನಿಗೆ ತೋರಿಸಿದೆ, ಅಮ್ಮ ಕ್ವಾಲಿಟಿ ನೋಡಮ್ಮ ಇಷ್ಟು ಚೆನ್ನಾಗಿ ಬಂದೈತೆ ಅಂತ ಅಂದೆ. ನಮ್ಮಮ್ಮ ಅಂದರು ಇನ್ನೊಂದೆರಡು ಆರ್ಡ್ರು ಮಾಡ್ಕೊ, ಇವಾಗ ಆಫರ್ ಇದೆ ಅಲ್ವಾ ಅಂತ ಅಂದರು. ಇನ್ನೂ ಒಂದೆರಡು ಆರ್ಡ್ರು ಮಾಡ್ಕೊಬೇಕು. ಈ ಥರ ಟೈಮ್ಗಳಲ್ಲಿ ಆಫರ್ಗೆ ಇದ್ದೋ ಟೈಮಲ್ಲಿ ಆರ್ಡ್ರ್ ಮಾಡಿಕೊಂಡ್ರೆ ಐ ಥಿಂಕ್ ಸ್ವಲ್ಪ ಮನಿನ ನಾವು ಸೇವ್ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಬೆಡ್ಡಿಗೆ. ನಮ್ಮ ಬೆಡ್ ಬಂದು ಡಬಲ್ ಬೆಡ್ಡು, ಸಿಂಗಲ್ಲು ಇದೆ, ಮತ್ತು ಕಿಂಗ್ ಸೈಜು, ಕ್ವೀನ್ ಸೈಜು ಎಲ್ಲ ಸೈಜಸ್ಗಳೂ ಇದೆ. ಐ ಥಿಂಕ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇದರ ಲಿಂಕ್ ಬೇಕಂದರೆ ಅದನ್ನು ಕೂಡ ಕಾಮೆಂಟ್ ಮಾಡಿ. ಮತ್ತು ಪಾಪುಗೆ ಒಂದು ಸ್ವಲ್ಪ ಸರಿ ಥರ ಏನಾದರೂ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಇಲ್ಲಿ ಅವಲಕ್ಕಿ ಮತ್ತು ಮಕ್ಕಾನ ಬರುತ್ತಲ್ವ, ಅದನ್ನು ಎರಡನ್ನೂ ನಾನು ಫ್ರೈ ಮಾಡಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದು ಒಳ್ಳೆ ಎರಡನ್ನೂ ಗ್ರೈಂಡ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಾಗ ಏನಾಗುತ್ತೆ ಅಂದರೆ ಕಿಚಡಿ ಥರ ಫೀಲ್ ಆಗುತ್ತೆ. ಅದು ಸ್ವಲ್ಪ ಒಂದೇನು ಚೂರೇ ಸ್ವಲ್ಪ ಜಾಗ್ರಿನ ಹಾಕಿಬಿಟ್ರೆ, ಬೆಲ್ಲನ ಹಾಕಿದ್ರೆ ಆ ಟೇಸ್ಟು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಒಂದೇ ಥರ ಕೊಟ್ಟರೆ ಅವರು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಒಂದೊಂದು ಟೈಮಲ್ಲಿ ಒಂದೊಂದು ರೀತಿ ಕೊಟ್ಟರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಇವಾಗ ಎಕ್ಸಾಂಪಲ್ ನಮಗೆ ಬರೀ ಅನ್ನ ಸಾಂಬಾರು ಕೊಟ್ಟರೆ ನಾವು ತಿನ್ನೋಕ್ಕೆ ಇಷ್ಟಪಡಲ್ವಲ್ಲ, ಅದೇ ರೀತಿ ಅವ್ರಿಗೂ ಕೂಡ ಅಷ್ಟೇ. ಸ್ಟಾರ್ಟಿಂಗೇ ಅವ್ರಿಗೆ ನಾವು ಬೋರ್ ಮಾಡಿಸ್ಬಿಟ್ರೆ ಊಟದಲ್ಲಿ ಅವರು ಇಂಟ್ರೆಸ್ಟ್ ಪಡೋದಿಲ್ಲ ಊಟನ. ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟರೆ ಅವರು ಇಷ್ಟಪಟ್ಟು ತಿಂತಾರೆ. ಮಕಾನ ನೋಡಿ ಯಾವಾಗ್ಲೂ ಸ್ವಲ್ಪ ಹಿಂಗೆ ಅದನ್ನ ಸ್ಮ್ಯಾಶ್ ಮಾಡಿದ ತಕ್ಷಣ ಅದು ಪುಡಿ ಆಗಬೇಕು, ಆವಾಗ ಅದು ನೀಟಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಇಲ್ಲಾಂದರೆ ರೋಸ್ಟ್ ಆಗಿಲ್ಲ ಅಂತಂದರೆ ಅದು ಮಿಕ್ಸಿ ನೀಟಾಗಿ ಅದು ಗ್ರೈಂಡ್ ಆಗೋದಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಎರಡನ್ನೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ. ಇಲ್ಲಿ ನಾನು ಓಟ್ಸ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ಘಮ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕು. ಇದು ಎರಡೂ ಒಂದು ತಟ್ಟೆಗೆ ಹಾಕಿಟ್ಬಿಟ್ಟು ಸ್ವಲ್ಪ ಬಿಸಿ ಎಲ್ಲ ಆರಿದ್ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಅಥವಾ ಬ್ಲೆಂಡರಲ್ಲಿ ಯಾವುದ್ರಲ್ಲಾದರೂ ನಾವು ಮಿಕ್ಸಿನ ಮಾಡ್ಕೊಬೋದು. ಸ್ವಲ್ಪ ನುಣ್ಣಗೆ ಮಾಡ್ಕೊಬೇಕಾಗತ್ತೆ. ಓಟ್ಸ್ನ ಸಪ್ರೇಟಾಗಿ ಮಾಡಿಕೊಡ್ಬೋದು, ಎಲ್ಲ ಮಿಕ್ಸಪ್ ಮಾಡೋನು ಕೊಡ್ಬೋದು. ಬಟ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ವಲ್ಲ. ಸೊ ಅದರಿಂದ ಎರಡೂ ಸಪ್ರೇಟಾಗಿ ಮಾಡಿಕೊಂಡ್ರೆ ನೋಡೋಣ ಯಾವುದು ಅವನಿಗೆ ಇಷ್ಟ ಆಗುತ್ತೆ ಟೇಸ್ಟ್ ಪಾಪುಗೆ ಅಂತ ಅಂದ್ಬಿಟ್ಟು ನಾನು ಎರಡೂ ಕೂಡ ಸಪ್ರೇಟಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಡಿಮಾರ್ಟ್ಗೆ ಹೋಗಿದ್ವಲ್ವ, ಅಲ್ಲಿಂದ ಪಾಪಡ್ನ ತೊಗೊಬಂದಿದ್ದೆ ದೊಡ್ಡದು. ಇದನ್ನು ಎಣ್ಣೆಗೆ ಹಾಕೋಣ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಎಣ್ಣೆಗೆ ಹಾಕಿದ್ದೆ. ತುಂಬ ದೊಡ್ಡದಾಗಿ ಫ್ಲೇವರ್ ಒಂಥರ ಚೆನ್ನಾಗಿತ್ತು. ಒಂದೇ ಒಂದು ತೊಗೊಂಡು ಬಂದಿದ್ದೆ ನಾನು, ಒಂದು ಪ್ಯಾಕೆಟ್ ಅಷ್ಟೇ. ನೋಡೋಣ ನೆಕ್ಸ್ಟ್ ಟೈಮು ಇದೇ ಥರದ್ದು ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ಗಳನ್ನ ತೊಗೊಂಡು ಬಂದರೆ ಆಯಿತು. ಇದು ಉರಾದ್ದು ಪಾಪಡ್ ಅಂತ, ಊರ ಕಡೆ ಎಲ್ಲ ಅಕ್ಕಿ ಹಪ್ಪಳ ಬರುತ್ತೆ ನೋಡಿ, ಅದು ಇನ್ನೂ ಚೆನ್ನಾಗಿರುತ್ತೆ. ಸರಿ ಇನ್ನೇನು ಮಾಡಿದ್ನಲ್ಲ, ಸರಿ ಇವಾಗ ಮಸಾಲ ಪಾಪಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ವಲ್ಪ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಸ್ಪ್ರೆಡ್ ಮಾಡಿಕೊಂಡು, ಮತ್ತು ಟೊಮೆಟೊನ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಚಾಟ್ ಮಸಾಲ ಮತ್ತು ಇಲ್ಲಿ ನಾನು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಚಟ್ನಿ ಪೌಡರ್ನ ಹಾಕ್ಕೊಂಡಿದ್ದೀನಿ. ಯಾವುದಾದ್ರೂ ಚಟ್ನಿ ಪೌಡರ್ನ ಹಾಕ್ಕೊಬೋದು, ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸೇವ್ ಹಾಕ್ಕೊಬೋದು, ಕಡಲೆ ಬೀಜ ಹಾಕ್ಕೊಬೋದು. ಇದೆಲ್ಲ ನಮಗೇನು ಫ್ಲೇವರ್ ಇಷ್ಟ ಆಗುತ್ತೆ, ಸೇವ್ ಅದನ್ನೆಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಬಟ್ ಏನು ಅವೈಲೇಬಲ್ ಇದೆ ಅದರಲ್ಲಿ ನಾನು ಮಾಡಿದ್ದು, ಬಟ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಏನಾದರೂ ಬೋರ್ ಅನ್ನಿಸ್ದಾಗ ಈ ಥರ ಚಾಟ್ನ ಮನೆಯಲ್ಲೇ ಮಾಡಿ ಕೊಡಿ, ತುಂಬಾ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇವಾಗ ನಮ್ಮ ಮನೇಲಂತೂ ಮೊದಲು ಚಿಪ್ಸ್ ಅದು ಇದು ಅಂತ ಏನೇನೋ ತೊಗೊಂಡು ಬರ್ತಾಯಿದ್ರು, ಇವಾಗ ಏನೂ ತೊಗೊಂಡು ಬರ್ತಾಯಿಲ್ಲ. ಸ್ವಲ್ಪ ಆಯಿಲ್ ಐಟಮ್, ಆಚೆ ಆಯಿಲಲ್ಲಿ ಏನು ಕರೆದಿರ್ತಾರೆ ಅದನ್ನು ಕಡಿಮೆ ಮಾಡೋಣ ಅಂದ್ಬಿಟ್ಟು ಇವಾಗ ಮನೇಲೇ ಏನಾದರೂ ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ಯಾಕಂದರೆ ಮನೇಲಿ ಏನಾದರೂ ಟ್ರೈ ಮಾಡಿದ್ರೆ ಔಟ್ ಸೈಡು ತಿನ್ನೋಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ. ಮನೇಲೂ ಏನೂ ಮಾಡಲಿಲ್ಲ ಅಂದರೆ ಇನ್ನು ಆಚೆ ತಿನ್ನಲೇಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಏನಾದರೂ ಮನೇಲಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ನಾನು ತಿಂದಂಗಾಗುತ್ತೆ, ಮನೇಲಿರೋರು ತಿಂದಂಗಾಗುತ್ತಲ್ವ, ಅದರಿಂದ. ಮತ್ತು ಇನ್ನೂ ಪಾಪುದು ಸರಿ ಅದಿದೇನಿದೆ ಅದನ್ನು ಇನ್ನೂ ಇದನ್ನೇ ಮಾಡಿರಲಿಲ್ಲ, ಸ್ವಲ್ಪ ಯಾಕಂದರೆ ಅದು ಮಾಡೋದು ಸ್ವಲ್ಪ ಲೇಟ್ ಪ್ರೊಸೀಜರ್ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಮೂರನ್ನೂ ನೀಟಾಗಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಬ್ಲೆಂಡರಲ್ಲಿ. ಮಖಾನನೂ ಸಪ್ರೇಟಾಗಿ ಹಾಕಿ ಮಾಡ್ತಾಯಿದ್ದೀನಿ, ಎಲ್ಲನೂ ಸಪ್ರೇಟಾಗೇ. ಸ್ವಲ್ಪ ಬಿಸಿ ಎಲ್ಲ ಆರಿದ ನಂತರ ನಾವು ಒಂದು ಯಾವುದಾದ್ರೂ ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ರೆ ಮುಗೀತು. ಸ್ವಲ್ಪನೇ ಮಾಡ್ಕೊಳ್ಳೋದು ಸಾಕು. ಯಾಕಂದರೆ ನಾನು 1 ಟೇಬಲ್ ಸ್ಪೂನ್ ಅಥವಾ ಒಂದು 2 ಟೇಬಲ್ ಸ್ಪೂನ್ ಆ ಥರ ಸ್ಮಾಲ್ ಟೇಬಲ್ ಸ್ಪೂನಲ್ಲಿ ಈ ಥರ ಕ್ವಾಂಟಿಟಿಯಲ್ಲಿ ಕೊಡೋದ್ರಿಂದ ಐ ಥಿಂಕ್ ಸಾಕಾಗುತ್ತೆ ಇಷ್ಟು. ಆಮೇಲೆ ಬರ್ತಾ ಬೇಕಂದರೆ ಅದೇನೋ ಒಂದು 10 ನಿಮಿಷದಲ್ಲೇ ಮಾಡ್ಕೊಂಬಿಡ್ಬೋದು. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ವಲ್ಲ. ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋದು, 1-2 ನಿಮಿಷ ಅದನ್ನು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿದ್ರೆ ಇನ್ಸ್ಟೆಂಟಾಗಿ ಮಾಡ್ಕೊಂಬಿಡ್ಬೋದು. ತುಂಬ ಹೆವಿ ಮಾಡಿಟ್ರೂ ಅದು ಇದಾಗ್ಬಿಡುತ್ತೆ, ಹಾಳಾಗ್ಬಿಡುತ್ತೆ. ಮತ್ತು ಬಿಸಿ ಮಾಡಿ ಹಂಗೇನೆ ಅದನ್ನ ಡಬ್ಬಕ್ಕೆ ಹಾಕಿಟ್ಬಿಟ್ರು ಅದು ಹಾಳಾಗ್ಬಿಡುತ್ತೆ. ನೋಡಿಕೊಂಡು ನಾವು ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೇಕು. ಮತ್ತು ಬೇರೆ ಥರದ್ದು ಅವನಿಗೆ ಫ್ಲೇವರ್ಸ್ಗಳನ್ನ ಅಥವಾ ಅಡುಗೆಗಳನ್ನ ಮಾಡಿ ಕೊಡಬೇಕು. ಇನ್ಮೇಲೆ ಪಾಪುಗೆ ಅವ್ನಿಗೇನು ಇಷ್ಟ ಆಗುತ್ತೋ ಟೇಸ್ಟ್ ಎಲ್ಲ ಟ್ರೈ ಮಾಡ್ತಾ ಇರಬೇಕು. ಇವಾಗ ಸದ್ಯಕ್ಕೆ ಅವನಿಗೆ ಸಾಲಿಡ್ ಥರ ಕೊಡ್ತಾ ಇರೋದ್ರಿಂದ ಅಷ್ಟಾಗಿ ಏನೂ ಅವನಿಗೆ ಫುಡ್ಗಳನ್ನ ಕೊಡೋದಕ್ಕಾಗೋದಿಲ್ಲ. ತಿಂಗಳು ಕಳೀತಾ ಬೇರೆ ಥರದ್ದೆಲ್ಲ ಟ್ರೈ ಮಾಡಿ ಕೊಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ಸರ್ಲ್ಯಾಕ್ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಮನೇಲಿ ಮಕ್ಕಳಿದ್ರೆ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ, ಐ ಥಿಂಕ್ ಬೇರೆ ಥರ ಟೈಪ್ಸ್ ಏನಾದರೂ ಬೇಕಿದ್ದರೆ ಕಾಮೆಂಟ್ ಮಾಡಿ. ಯಾಕಂದರೆ ನಾನು ಟ್ರೈ ಮಾಡ್ತಾ ಇರ್ತೀನಲ್ವ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಲವ್ ಯು ಆಲ್.